ವೀಕ್ಷಕರೇ, ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಟ ದರ್ಶನ್ ಭವಿಷ್ಯದ ಒಂದು ವಿಷಯಗಳು ನಿಮ್ಮ ಫ್ರೀಡಮ್ ಟಿವಿಯಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಬರ್ತಾ ಇದೆ. ಏನಾಗ್ತಾ ಇದೆ ದರ್ಶನ್ ಅವರ ಒಂದು ವಿಚಾರದಲ್ಲಿ, ಕೆಲವೇ ಕ್ಷಣಗಳಲ್ಲಿ ಅವರ ಭವಿಷ್ಯ ನಿಮ್ಮ ಮುಂದೆ. ನಟ ದರ್ಶನ್ ಭವಿಷ್ಯ ಕೆಲವೇ ಕ್ಷಣಗಳಲ್ಲಿ ನಿಮ್ಮ ಫ್ರೀಡಮ್ ಟಿವಿಯಲ್ಲಿ ಎಕ್ಸ್ಕ್ಲೂಸಿವ್ ಆದಂತಹ ಮಾಹಿತಿ. ಕೋರ್ಟ್ನಲ್ಲಿ ದರ್ಶನ್ ಭವಿಷ್ಯ ಏನಾಗುತ್ತೆ ಇವತ್ತು? ದರ್ಶನ್ಗೆ ಪರವಾಗಿ ಆದೇಶ ಬರುತ್ತಾ ಇಲ್ವಾ? ದರ್ಶನ್ಗೆ ಸವಲತ್ತು ಸಿಗುತ್ತಾ ಇಲ್ವಾ? ಅವ್ರು ಕೇಳಿದ್ರು ಸವಲತ್ತು. ದರ್ಶನ್ಗೆ ಹಾಸಿಗೆ, ದಿಂಬು, ಮನೆ ಊಟ ಸಿಗುತ್ತಾ? ಹಾಗಾದ್ರೆ ಬೆಳಗ್ಗೆ ಜಡ್ಜ್ ಮುಂದೆ ವಿಷಯ ಕೇಳಿದ್ದ ದರ್ಶನ್, ಕೋರ್ಟ್ನಿಂದಲೇ ಆದೇಶ ಕೊಡಿ ಅಂತ ದರ್ಶನ್ ಮನವಿ ಮಾಡಿದ್ರು. ನನಗೆ ತಡೆಯೋಕ್ಕಾಗ್ತಾ ಇಲ್ಲ ಜೈಲಲ್ಲಿ ಅಂತ, ಆ ರೀತಿ ಮಾತನಾಡಬೇಡಿ ಅಂತ ಕೋರ್ಟ್ ಹೇಳಿತ್ತು. 57ನೇ CCH ಕೋರ್ಟ್ನಲ್ಲಿ ದರ್ಶನ್ ಭವಿಷ್ಯ ಇಂದು ಏನಾಗುತ್ತೆ ಅಂತ. ಹಾಗಾದ್ರೆ ದರ್ಶನ್ ಭವಿಷ್ಯ ಏನಾಗುತ್ತೆ ಇವತ್ತು? ನಟ ದರ್ಶನ್ಗೆ ಸಂಬಂಧಪಟ್ಟ ಹಾಗೆ ಅವರ ಭವಿಷ್ಯದ ವಿಷಯಗಳು ಕೆಲವೇ ಕ್ಷಣಗಳಲ್ಲಿ ನಿಮ್ಮ ಫ್ರೀಡಮ್ ಟಿವಿಯಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಮಾಹಿತಿ ಸಿಗುತ್ತೆ, ಲಭ್ಯವಾಗುತ್ತೆ. ನಟ ದರ್ಶನ್ ಇವತ್ತು ಕೋರ್ಟ್ಗೆ ಹಾಜರಾಗಿದ್ದಾರೆ, 57ನೇ CCH ಕೋರ್ಟ್ಗೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅದಕ್ಕೆ ಸಂಬಂಧಪಟ್ಟಂತಹ ಮಾಹಿತಿ ಕೂಡ ಬರುತ್ತೆ. ಏನಾಗುತ್ತೆ ದರ್ಶನ್ ಭವಿಷ್ಯ ಎಂದು ಎಲ್ಲರೂ ಕೂಡ ಕಾದು ಕುಳಿತಿದ್ದಾರೆ. ಎಲ್ಲರಿಗಿಂತ ಹೆಚ್ಚಾಗಿ ಅವರ ಅಭಿಮಾನಿಗಳು ನಮ್ಮ ನಟನಿಗೆ ಏನಾಗುತ್ತೆ, ಯಾವ ಆದೇಶ ಬರುತ್ತೆ, ಅವರು ಕೇಳಿದಂತಹ ಸವಲತ್ತು ಸಿಗುತ್ತಾ ಇಲ್ವಾ ಅಂತ ಕಾತುರರಾಗಿ ಕಾಯ್ತಾ ಇದ್ದಾರೆ. ದರ್ಶನ್ ಕೇಳಿದ್ರು ನನಗೆ ಹಾಸಿಗೆ, ದಿಂಬು, ಮನೆ ಊಟ ಬೇಕು ಅಂತ, ಅದು ಸಿಗುತ್ತಾ? ಹಾಗಾದ್ರೆ ಇದೆಲ್ಲದಕ್ಕಿಂತ ಹೆಚ್ಚಾಗಿ ತುಂಬಾ ಮನನೊಂದು ಮಾನಸಿಕವಾಗಿ ಜಡ್ಜ್ ಹತ್ರ ಕೇಳಿಕೊಂಡಿದ್ರು, ಸ್ವಾಮಿ ನನಗೆ ಈ ಒಂದು ನರಕ ಸಹಿಸೋಕಾಗ್ತಾ ಇಲ್ಲ, ಕಷ್ಟ ಆಗ್ತಾ ಇದೆ, ನನಗೆ ಒಂದು ಸ್ವಲ್ಪ ವಿಷ ಕೊಟ್ಬಿಡಿ, ಈ ಬದುಕು ಬೇಡ ನನಗೆ, ಈ ನರಕ ಬೇಡ ನನಗೆ ಟಾರ್ಚರ್ ಆಗ್ತಾ ಇದೆ, ಜೈಲಲ್ಲಿ ತುಂಬ ಕಷ್ಟ ಆಗ್ತಾ ಇದೆ, ದಯವಿಟ್ಟು ಸ್ವಾಮಿ ನನಗೆ ವಿಷ ಕೊಟ್ಬಿಡಿ, ನಾನು ಸತ್ತೋಗ್ಬಿಡ್ತೀನಿ ಹೀಗಂತ ಮನವಿ ಮಾಡಿದ್ರು. ಕೋರ್ಟ್ ಹೇಳಿತ್ತು ನೀವು ಆ ರೀತಿಯಾಗಿ ಮಾತನಾಡಬಾರದು ಯಾವುದೇ ಕಾರಣಕ್ಕೂ ಅಂತ. ಯಾಕಂದ್ರೆ ಒಬ್ಬ ಅಪರಾಧಿ ಮಾನಸಿಕವಾಗಿ ಕುಗ್ಗಿ ಹೋದಾಗ ಯಾವ ರೀತಿಯಾಗಿ ಮಾತನಾಡ್ತಾನೆ, ಅವರ ಮಾತುಗಳಲ್ಲಿ ಯಾವ ರೀತಿಯಾದ ಬದಲಾವಣೆ ಆಗುತ್ತೆ, ಮಾನಸಿಕವಾಗಿ ದೈಹಿಕವಾಗಿ ಯಾವ ರೀತಿಯಾಗಿ ಯಾತನೆಯನ್ನ ಪಡ್ತಾರೆ ಅನ್ನೋದಕ್ಕೆ ದರ್ಶನ್ ಅವರು ಕೋರ್ಟ್ನಲ್ಲಿ ಕೇಳಿಕೊಂಡ ಒಂದು ಮನವಿಯೇ ಸಾಕ್ಷಿ. ಯಾಕಂದ್ರೆ ಅವರ ಮಾತುಗಳಲ್ಲಿ ಅಷ್ಟೊಂದು ನೋವಿತ್ತು, ಆತಂಕ ಇತ್ತು. ನೋವಿನ ಜೊತೆಗೆ ಎಲ್ಲಾದರೂ ಒಂದು ಕಡೆ ಪಶ್ಚಾತ್ತಾಪ ಏನಾದರೂ ಇತ್ತ ಗೊತ್ತಿಲ್ಲ. ಆದರೆ ಅವರು ಜಡ್ಜ್ ಹತ್ರ ಕೇಳಿಕೊಂಡಿದ್ರು ಮಾತ್ರ ತುಂಬಾ ನೋವಿನ ಒಂದು ಸಂಗತಿ. ಯಾಕಂದ್ರೆ ಸ್ವಾಮಿ ನನಗೆ ಬದುಕೋಕಾಗ್ತಾ ಇಲ್ಲ, ವಿಷ ಕೊಟ್ಬಿಡಿ, ಈ ನರಕ ಯಾತನೆ ಬೇಡ, ನನಗೆ ಸರಿಯಾದ ವ್ಯವಸ್ಥೆ ಇಲ್ಲ, ಹಾಸಿಗೆ ಇಲ್ಲ, ದಿಂಬು ಇಲ್ಲ, ಮನೆ ಊಟ ಅಂತೂ ಇಲ್ವೇ ಇಲ್ಲ, ನನಗೆ ದಯಮಾಡಿ ಇದನ್ನು ನನಗೆ ದಯಪಾಲಿಸಿ, ಇದಕ್ಕೆ ಅವಕಾಶವನ್ನು ಕೊಡಿ ಅಂತ ಮನವಿ ಮಾಡಿದ್ರು. 57ನೇ CCH ಕೋರ್ಟ್ ಏನಿದೆ ಇವತ್ತು ಭವಿಷ್ಯ ನಿರ್ಧಾರ ಆಗುತ್ತೆ. ಜಡ್ಜಿ ಏನು ಜಡ್ಜ್ಮೆಂಟ್ ಕೊಡ್ತಾರೆ ಅಂತ ಕಾದು ನೋಡಬೇಕು. ಇನ್ನೇನು ಕೆಲವು ಕ್ಷಣಗಳಲ್ಲಿ ಕ್ಷಣಗಣನೆ ಶುರುವಾಗ್ತಾ ಇದೆ. ದರ್ಶನ್ ಅವರ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಫ್ರೀಡಮ್ ಟಿವಿ ಎಕ್ಸ್ಕ್ಲೂಸಿವ್ ಆದಂತಹ ಒಂದು ಮಾಹಿತಿಯನ್ನು ಕೊಡುತ್ತೆ, ಸುದ್ದಿಯನ್ನು ಕೊಡುತ್ತೆ. ಯಾಕಂದ್ರೆ ದರ್ಶನ್ಗೆ ಸಂಬಂಧಪಟ್ಟಂತಹ ವಿಚಾರ ಇದು. ಏನು ವಿಚಾರಣೆಯಲ್ಲಿ ಏನು ತೀರ್ಮಾನ ಆಗುತ್ತೆ, ನ್ಯಾಯಾಧೀಶರು ಯಾವ ನಿರ್ಧಾರವನ್ನು ತೆಗೆದುಕೊಳ್ತಾರೆ, ದರ್ಶನ್ ಅವರ ಒಂದು ಮನವಿಗೆ ಮನಸೋಲ್ತಾರ, ನ್ಯಾಯಾಲಯದ ಮುಖಾಂತರ ನ್ಯಾಯಯುತವಾದಂತಹ ಒಂದು ತೀರ್ಪನ್ನ ನ್ಯಾಯಾಧೀಶರಿಗೆ ದರ್ಶನ್ ಅವರ ಒಂದು ಮನವಿ ಮನಕ್ಕೆ ಮುಟ್ಟುತ್ತಾ, ನ್ಯಾಯಾಲಯದ ಒಂದು ಮನಕ್ಕೆ ಮುಟ್ಟುತ್ತಾ ಅವರೇನು ಕೇಳಿದ್ರು ನೀವು ಗಮನಿಸ್ತಾ ಇರ್ಬೋದು. ಆದರೆ ಕನಿಷ್ಠ ಸವಲತ್ತು ಕಲ್ಪಿಸಲು ಅನುಮತಿ. ಬೆಂಗಳೂರು ಕೋರ್ಟ್ ಮಹತ್ವದ ಆದೇಶ ದರ್ಶನ್ಗೆ ಸಂಬಂಧಪಟ್ಟಂತೆ ಬಂದಿದೆ. ಮಹತ್ವವಾದಂತಹ ಸುದ್ದಿ ಮಾಹಿತಿ. ದರ್ಶನ್ಗೆ ಪರಪ್ಪನ ಅಗ್ರಹಾರವೇ ಗತಿ ಮುಂದೆ ಆದೇಶ ಬಂದಿರುವಂಥದ್ದು. ಆದರೆ ಕನಿಷ್ಠ ಸವಲತ್ತು ಕಲ್ಪಿಸಲು ಅನುಮತಿಯನ್ನ ಕೊಟ್ಟಿದೆ ಕೋರ್ಟ್. ದರ್ಶನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರು ಕೋರ್ಟ್ ಏನಿದೆ ಮಹತ್ವದ ತೀರ್ಪನ್ನು ಕೊಟ್ಟಿರುವಂಥದ್ದು. ಸದ್ಯಕ್ಕೆ ದರ್ಶನ್ಗೆ ಪರಪ್ಪನ ಅಗ್ರಹಾರವೇ ಗತಿ. ಆದರೆ ಅವರು ಏನು ಕೇಳಿದ್ರು ಅದು ಅಂತ ಅಲ್ಲ, ಆದರೆ ಕನಿಷ್ಠ ಸವಲತ್ತುಗಳನ್ನು ಕೊಡಬೇಕು ಅಂತ ಅನುಮತಿಯನ್ನು ಕೊಟ್ಟಿರುವಂಥದ್ದು. ಜೈಲಿನ ಅಧಿಕಾರಿಗಳು ಯಾರಿದ್ದಾರೆ ಅವರು ದರ್ಶನ್ ಅವರಿಗೆ ನೀವು ಕನಿಷ್ಠವಾದಂತಹ ಸವಲತ್ತುಗಳು ಏನಿದೆ, ನಿಮ್ಮ ಒಂದು
ರೂಲ್ಸ್ ಅಲ್ಲಿ ಅದನ್ನ ಕೊಡಿ ಅಂತ ಆದೇಶವನ್ನ ಕೊಟ್ಟಿರುವಂಥದ್ದು. ನಟ ದರ್ಶನ್ ಅವರು ಮನವಿ ಮಾಡಿದ್ರು ಕೋರ್ಟ್ಗೆ, ಕೆಲವೊಂದು ಬೇಡಿಕೆಗಳನ್ನು ಇಟ್ಟಿದ್ರು ಕೋರ್ಟ್ ಮುಂದೆ. ಆದರೆ ಬೆಂಗಳೂರು ಕೋರ್ಟ್ ಈಗ ಮಹತ್ವದ ಆದೇಶವನ್ನು ಕೊಟ್ಟಿರುವಂಥದ್ದು. ದರ್ಶನ್ ಮನವಿಗೆ ಪುರಸ್ಕರಿಸಿದೆ ಕೋರ್ಟ್. ದರ್ಶನ್ಗೆ ಸಿಗಲಿದೆ ಕನಿಷ್ಠ ಒಂದು ಸೌಲಭ್ಯ. ಕೋರ್ಟ್ ಅವರ ಮನವಿಯನ್ನ ಸ್ವಲ್ಪ ಮಟ್ಟಿಗೆ ಸ್ವೀಕರಿಸಿದೆ. ಜೈಲು ಕೈಪಿಡಿ ಅನುಸರಿಸಿ ಏನಾಗಿದೆ ಅಂತಂದ್ರೆ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗಲ್ಲ ದರ್ಶನ್. ಬಳ್ಳಾರಿ ಜೈಲಿಗೆ ಹೋಗ್ತಾರೆ ಅಂತ ಇತ್ತು, ಆದರೆ ಶಿಫ್ಟ್ ಆಗಲ್ಲ. ಸದ್ಯಕ್ಕೆ ಅವರು ಈಗ ಪರಪ್ಪನ ಅಗ್ರಹಾರದಲ್ಲೇ ಇರಬೇಕು. ದರ್ಶನ್ ಅವರ ಒಂದು ಭವಿಷ್ಯಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ ಮಹತ್ತರವಾದ ಆದೇಶ, ಅವರ ಎಲ್ಲ ಮನವಿಗೂ ಕೂಡ ಉತ್ತರ ಎನ್ನುವಂತೆ ಆದೇಶವನ್ನು ಕೊಟ್ಟಿರುವಂಥದ್ದು. ಪುರಸ್ಕರಿಸಿದೆ ಕೋರ್ಟ್ ಅವರ ಒಂದು ಮನವಿಯನ್ನ. ಏನು ಕೇಳಿದ್ರು ಅವರು? ಕನಿಷ್ಠವಾದಂತಹ ಸವಲತ್ತುಗಳು ಅಂದರೆ ಏನು, ಈಗ ಹಾಸಿಗೆ ದಿಂಬು ಏನು ಕೇಳಿದ್ರು, ಮತ್ತು ಮನೆ ಊಟ ಏನೋ ಅದು ಇನ್ನೊಂದು ಸ್ಪಷ್ಟ ಆಗಿಲ್ಲ. ಆದರೆ ಕನಿಷ್ಠವಾದ ಜೈಲಿನ ಒಂದು ನಿಯಮಗಳಲ್ಲಿ ಕೈಪಿಡಿ ಅನುಸಾರ ಏನಿರುತ್ತೆ ಅದನ್ನು ಕೊಡ್ತೀವಿ ಅನ್ನೋ ರೀತಿಯಲ್ಲಿ ಹೇಳಿರುವಂಥದ್ದು. ಆದರೆ ದರ್ಶನ್ ಏನಿದ್ರೆ ಸದ್ಯಕ್ಕೆ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗಲ್ಲ ಅಂತ ಹೇಳ್ತಾ ಇರುವಂಥದ್ದು. ಯಾಕಂದರೆ ದರ್ಶನ್ ಏನು ಈಗ ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಾರೆ, ಅವರು ಈಗ ಸದ್ಯಕ್ಕೆ ಅಲ್ಲೇ ಇರ್ತಾರೆ. ಯಾಕಂತಂದರೆ ದರ್ಶನ್ ವಿಚಾರ ಏನಿತ್ತು, ಸಾಕಷ್ಟು ಜನ ಕಾಯ್ತಾ ಇದ್ರು ಬೆಳಗ್ಗೆಯಿಂದ ಕೂಡ ಏನು ಆದೇಶ ಬರ್ಬೋದು, ಕೋರ್ಟ್ ಏನು ಆದೇಶವನ್ನು ಕೊಡ್ಬೋದು. ಯಾಕಂದ್ರೆ ಅವ್ರು ಮನವಿ ಮಾಡಿದ್ರು, ಸ್ವಾಮಿ ನನಗೆ ತುಂಬ ಕಷ್ಟ ಆಗ್ತಾ ಇದೆ, ದಯವಿಟ್ಟು ನನಗೆ ಇರೋಕ್ಕಾಗ್ತಾ ಇಲ್ಲ, ಕನಿಷ್ಠ ಸವಲತ್ತುಗಳು ಇಲ್ಲ, ನನಗೆ ಸವಲತ್ತುಗಳನ್ನು ಕೊಡಿ, ಹಾಸಿಗೆಯನ್ನು ಕೊಡಿ, ದಿಂಬನ್ನು ಕೊಡಿ, ನನ್ನ ಕೊಠಡಿಯಿಂದ ಹೊರಗಡೆ ಬಿಡ್ತಾ ಇಲ್ಲ, ನಾನು ಸೂರ್ಯನನ್ನು ನೋಡಿ ಎಷ್ಟೋ ದಿನಗಳ ಕಾಲ ಆಗ್ಬಿಡ್ತು, ಹಾಗಾಗಿ ನನಗೆ ಮನವಿ ಮಾಡ್ತಾ ಇದ್ದೀನಿ ನಿಮ್ಮಲ್ಲಿ, ಕೈ ಮುಗಿದು ಕಣ್ಣೀರು ಹಾಕಿ ಮನವಿ ಮಾಡಿದ್ರು ಹೀಗಂತ ದರ್ಶನ್ ಅವರು. ಆದರೆ ಕೋರ್ಟ್ ಅದೆಲ್ಲವನ್ನೂ ಆಲಿಸಿತ್ತು, ಅವರ ಮನವಿಯನ್ನು ಕೇಳಿತ್ತು. ಆ ಮನವಿಯನ್ನು ಕೇಳಿ ಈಗ ಆದೇಶವನ್ನು ಕೊಟ್ಟಿರುವಂಥದ್ದು ಏನಂದರೆ ದರ್ಶನ್ ಅವರಿಗೆ ಕನಿಷ್ಠ ಸವಲತ್ತುಗಳನ್ನು ಕೊಡಿ. ಒಂದು ಬೇಡಿಕೆ ದೊಡ್ಡದಾಗಿ ಏನಿತ್ತು ಅಂದರೆ ದರ್ಶನ್ ಅವರು ಬೇಲ್ ತೆಗೆದುಕೊಳ್ಳುವುದಕ್ಕಿಂತ ಮುಂಚೆ ಯಾವ ಜೈಲಿನಲ್ಲಿದ್ದರೂ ಅದೇ ಜೈಲಿಗೆ ಕಳಿಸ್ಬೇಕಂತ ವಕೀಲರು ವಾದ ಮಾಡಿದರು. ಆದರೆ ಅದು ಸದ್ಯಕ್ಕೆ ಇಲ್ಲ, ಅವರೀಗ ಪರಪ್ಪನ ಅಗ್ರಹಾರ ಜೈಲಿನಲ್ಲೇ ಇರಬೇಕು. ಆದರೆ ಅವ್ರಿಗೇನು ಬೇಡ್ಕೊಂಡಿದ್ರಲ್ಲ ಅದೇ ರೀತಿ ಸ್ವಲ್ಪ ಕನಿಷ್ಠ ಸವಲತ್ತುಗಳನ್ನು ಒದಗಿಸಿ, ಜೈಲಿನ ನಿಯಮಗಳು ಏನಿದೆ ಅದರ ಅನುಸಾರವಾಗಿ ನೀವು ನಿಯಮಗಳನ್ನು ಪಾಲಿಸಿ ಅವರಿಗೆ ಕನಿಷ್ಠ ಸವಲತ್ತುಗಳನ್ನು ಕೊಡಿ ಅಂತ ಹೇಳಿ ಕೋರ್ಟ್ ಆದೇಶವನ್ನು ಕೊಟ್ಟಿರುವಂಥದ್ದು. 57ನೇ CCH ಕೋರ್ಟ್ ಏನಿದೆ ಆ ಕೋರ್ಟ್ ಮಹತ್ತರವಾದಂತಹ ಒಂದು ತೀರ್ಪನ್ನು ಕೊಟ್ಟಿರುವಂಥದ್ದು ದರ್ಶನ್ ಅವರ ವಿಚಾರದ. ದರ್ಶನ್ಗೂ ಕೂಡ ಬೇಸತ್ತೋಗ್ಬಿಟ್ಟಿತ್ತು, ಅವರ ಮಾತಿನಲ್ಲಿ ಅದು ಕಾಣಿಸ್ತಾ ಇತ್ತು, ಎಷ್ಟರ ಮಟ್ಟಿಗೆ ಅವರ ಮನಸ್ಸು ಹೊಡೆದು ಹೋಗ್ಬಿಟ್ಟಿತ್ತು ಅಂತಂದರೆ ಸಾಯುವ ಮಾತುಗಳನ್ನು ಆಡ್ತಾರೆ ಕಣ್ಣೀರಾಕೊಂಡು ಕೋರ್ಟ್ನಲ್ಲಿ ಜಡ್ಜ್ ಮುಂದೆ. ಇಷ್ಟು ದಿನ ಅವರು ಇದ್ದದ ರೀತಿಯೇ ಬೇರೆ, ಬದುಕಿದ ರೀತಿಯೇ ಬೇರೆ, ಅವರ ಜನ ಅಂದ್ರೆ ಸುತ್ತ ಇದ್ದಂತಹ ಜನಗಳೇ ಬೇರೆ, ಎಷ್ಟು ಜನ ಇದ್ರು ಅಂತ. ದರ್ಶನ್ಗೆ ಏನೆಲ್ಲ ಸವಲತ್ತು ಬರುತ್ತೆ? ಹಂಗಾದ್ರೆ ದರ್ಶನ್ಗೆ ಯಾವ ಸವಲತ್ತು ಕೊಡ್ತಾರೆ? ತಲೆದಿಂಬು, ಬೆಡ್ಶೀಟ್ ಸಿಗಲಿದೆ ಅಂತ ಹೇಳ್ತಾ ಇದೆ. ಜೈಲಿನ ಬ್ಯಾರಕ್ ಹೊರಗೆ ಓಡಾಡಬಹುದು, ಹೊರಗಡೆ ಬಿಡ್ತಾ ಇರಲ್ಲ, ಈಗ ಓಡಾಡಬಹುದು ಅಂತ. ಸಹ ಕೈದಿಗಳ ಜೊತೆ ಊಟದ ಹಾಲ್ಗೆ ಬರಬಹುದು ದರ್ಶನ್. ಆದೇಶದ ಪ್ರಕಾರ ಸೂರ್ಯನ ಕಿರಣಗಳಿಗೆ ತಲೆ ಒಡ್ಡಬಹುದು. ಬೇಡಿಕೆ ಇಟ್ಟಿದ್ರು ಅವರು, ಏನೇನು ಬೇಡಿಕೆ ಇಟ್ಟಿದ್ರು ಅದೆಲ್ಲ ಸಿಕ್ಕಂತೆ ಆಗಿದೆ. ಇದರಿಂದ ಸಹ ಕೈದಿಗಳ ಜೊತೆ ಕೂಡ ಮಾತನಾಡಬಹುದು. ದರ್ಶನ್ ಅವರ ಬೇಡಿಕೆಯಾಗಿತ್ತು. ಹಾಗಾದ್ರೆ ಏನೆಲ್ಲ ಸಿಗುತ್ತೆ? ಅವರು ಕೇಳಿದಂತೇನೆ ಅವರಿಗೆ ಅನುಕೂಲ ಆಗುವಂತಹ ರೀತಿಯಲ್ಲಿ ಕೋರ್ಟ್ ಆದೇಶವನ್ನು ಕೊಟ್ಟಿರುವಂಥದ್ದು. ದರ್ಶನ್ಗೆ ಸಿಗಲಿದೆ ಬೆಡ್ಶೀಟ್, ದಿಂಬು, ಮತ್ತೆ ಜೈಲಿನ ಬ್ಯಾರಕ್ನಿಂದ ಅವರು ಹೊರಗೆ ಕೂಡ ಬರಬಹುದು. ಕೋರ್ಟ್ ಮಹತ್ತರವಾದ ಆದೇಶವನ್ನು ಕೊಟ್ಟಿದೆ ದರ್ಶನ್ ಅವರ ಒಂದು ಮನವಿಗೆ. ಅವರ ಮನಸ್ಫೂರ್ತಿಯಾಗಿ ಮಾಡಿದಂತಹ ಒಂದು ಮನವಿಗೆ ಕೋರ್ಟ್ ಸ್ಪಂದಿಸಿದೆ. 57ನೇ CCH ಕೋರ್ಟ್ ಏನಿದೆ ಅದು ಈ ಮಹತ್ತರವಾದಂತಹ ಒಂದು ತೀರ್ಪನ್ನು ಕೊಟ್ಟಿರುವಂಥದ್ದು. ದರ್ಶನ್ ಕೇಳಿದ ಅವರ ಒಂದು ಮನವಿಗೆ ಸ್ಪಂದಿಸಿದೆ ಕೋರ್ಟ್. ಅವರಿಗೆ ಬೆಡ್ ಮತ್ತು ಬೆಡ್ಶೀಟ್ ಆಗಿರಬಹುದು, ಅವರು ಜೈಲಿನ ಒಂದು ಬ್ಯಾರಕ್ನಿಂದ ಹೊರಗೆ ಬಂದು ಓಡಾಡೋದಾಗಿರಬಹುದು, ಸಹ ಕೈದಿಗಳ ಜೊತೆ ಮಾತನಾಡುವುದಾಗಿರ್ಬೋದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.